ಯಾವ ರೀತಿಯಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನ ಜೊತೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ತೆ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸಿದಂಥವ್ರು ಹೇಳಿಕೆಗಳ ರೀತಿ ಕೊಟ್ಟಂಥದ್ದನ್ನು ಬಹುಶಃ ನಾಡಿನ ಜನತೆನೂ ಗಮನಿಸಿದ್ದಾರೆ. ನಾನು ಹೇಳೋದಿರಲಿ, ಕೊನೆಗೆ ಚುನಾವಣೆಗಳಾದಾಗ ಏನಾಗಿದ್ದಾರೆ ಇದು ನಮ್ಮ ಮುಂದೆ ಇರತಕ್ಕಂಥದ್ದು. ಕಳೆದ 3 ವರ್ಷ ನಿರಂತರವಾಗಿ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆನೇ ಚರ್ಚೆ, ಅದು ಹೊರತುಪಡಿಸಿ ಇನ್ಯಾವುದು ವಿಷಯಗಳು ಇಲ್ಲ. ಇವತ್ತಿಗಾಗಲೇ ಹಲವಾರು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮಾಧ್ಯಮಗಳು ತೋರಿಸ್ತಾ ಇದ್ದೀರಿ. ಆ ಊರುಗಳಲ್ಲಿ ಬಿಂದಿಗೆಗಳು ಇಟ್ಕೊಂಡು ಖಾಲಿ ಬಿಂದಿಗೆನ ನೀರನ್ನು ಹುಡುಕೊಂಡು ಅಲಿತಾ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಕಾಡ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಒಬ್ಬನೇ ಒಬ್ಬ ಮಂತ್ರಿ ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಒಂದು ಜನತೆಗೆ ಮಾಹಿತಿಯನ್ನು ಕೊಡಬೇಕು. ಇವತ್ತವರು ಕೊಟ್ಟಿದ್ದು ನೋಡಲಿಲ್ಲ ಯಾವ ಜಿಲ್ಲಾ ಮಂತ್ರಿಗಳು. ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಆದರೆ ಇವರು ಯಾರಿಗೂ ಆ ಸಮಸ್ಯೆಗಳ ಪರಿಹಾರ ತಂದು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದ ಇವತ್ತು ಬಹುಶಃ ಮುಂದಿನ 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ ಕುರ್ಚಿಯ ವಿಷಯದಲ್ಲಿ, ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈಗ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬಗ್ಗೆ ಅವ್ರ ಪಕ್ಷದಲ್ಲೇ ಚರ್ಚೆ, ಮಾಟ ಮಂತ್ರದ ಬಗ್ಗೆ ಬೇರೆ ಪಕ್ಷದಲ್ಲಿ ಮಾತಾಡೋದಿರಲಿಲ್ಲ. ಯಾರೊಬ್ಬ ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನು ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಭಾಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ, ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಎಂಥದ್ದು. KPSC ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂತೂ ಒಂದು ಸದನ ಸಮಿತಿ ಬೇರೆ ಮಾಡ್ತಾರಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJPಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನ ಕೊಡಿ ಅಂತ ಹೆಸರು ಕೇಳವ್ರೆ. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರಿ. ಬೀದಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟಿಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೆ ಇದ್ದೇನೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 15 ಜನ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರು ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ ಯಾವೊಂದು ಆ ಬ್ಯಾಚ್ನ 370 ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದು ಇದೇ ಮುಖ್ಯಮಂತ್ರಿ. ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಹೆಣ್ಣು ಮಗಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ 370 ಯುವಕರ ಮಕ್ಕಳ ಜೊತೆನಲ್ಲಿ ಹೆಣ್ಮಕ್ಳು ಇದ್ರು, ಅದರಲ್ಲಿ ಅವ್ರ ಜೊತೆ ಚೆಲ್ಲಾಟ ಆಡಿದ್ರು. ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥವನು ತಹಶೀಲ್ದಾರ್ ಆಗಿ ಎಲೆಕ್ಟ್ ಆಗಿದ್ದ. ಕೊನೆಗೆ ಅವನು ಮತ್ತೆ ಎಕ್ಸಾಮ್ ಬರೆದು ವೆಸ್ಟ್ ಬೆಂಗಾಲ್ ಇದನೀಗ IAS ಬರೆದು ಎಕ್ಸಾಮ್ ಪಾಸ್ ಮಾಡಿ ಇವರು ಕೊಟ್ಟಿದ್ದು ಹುಡುಗರೆ. ಅವತ್ತು ಅದೇನೋ ಛೋಟಾ ಕಮಿಟಿ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಎಷ್ಟು ವರ್ಷ ಆಯಿತು?
ಇವ್ರ ಅಧಿಕಾರಿಗೆ ಬಂದು ಈಗ ಪಾಪ ತೊಳಿತಾರಂತೆ. ಕೃಷ್ಣ ಬೈರೇಗೌಡರ ದಿನ ಸಮಿತಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಬಿಟ್ರಂತೆ. ಏನು ನಡೀತಿದೆ ಅಲ್ಲಿ? ಸದನ ಸಮಿತಿ ರಿಪೋರ್ಟ್ ಏನು ಕೊಡ್ತಾರೆ ಇವರು? ಶಾಸಕರನ್ನ ಮಾಡಿ ಅದಕ್ಕೆ ಸದನ ಸಮಿತಿಗೆ ಯಾರಾದರೂ ಜಡ್ಜ್ಗಳನ್ನು ಇಲ್ಲಾದ್ರೂ ಪರಿಣಿತಿ ಇರತಕ್ಕಂಥ ಕೆಲವರು ತಜ್ಜರನ್ನ ನೀವು ಹಾಕದೆ MLAಗಳನ್ನ ಹಾಕ್ಬಿಟ್ಟು ಈಗ MLAಗಳ ಪರಿಸ್ಥಿತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಬಡ್ಕೋತಾರೆ. ಅದ್ರ ಜೊತೆಗೆ ಅದೆಂಥದ್ದು ಈಗ ಕಾಂಟ್ರಾಕ್ಟ್ಗೆ 30% 40% ಅದ್ರ ಯೋಚನೆ ಮಾಡ್ತಾರೋ. ಈಗಿರ್ತಕ್ಕಂಥ ಪರಿಸ್ಥಿತಿ ಜನಪ್ರತಿನಿಧಿಗಳು ಈಗ ಸದನ ಸಮಿತಿನಲ್ಲಿ ಕೂತ್ಕೊಂಡ್ಬಿಟ್ಟು KPSC ತೊಳೆಯೋದು ಮಾಡ್ತಾರಾ? ನಾವು ಕಾಣದೇ ಇರೋದ? ಇದರಲ್ಲಿ ಕಳ್ಳಕಾಕರಿಗೆ ರಕ್ಷಣೆ, ಪ್ರಾಮಾಣಿಕ ವಿದ್ಯಾರ್ಥಿ ಏನೇನು ಮಾಡಿದಿರಿ ಅನ್ನೋದು ಗೊತ್ತಿದೆ.